ಎಲ್ಲರಿಗೂ ನಮಸ್ಕಾರ. ಇಂದು ನಾನು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ನಾವು ಕಲಿಬಹುದು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಈ ಹಿಂದೆ ನನಗೆ ಒಬ್ಬ ವ್ಯೂವರ್ಸ್ ಅಥವಾ ಒಬ್ಬ ಸಬ್ಸ್ಕ್ರೈಬರ್ ನನಗೆ ಕಮೆಂಟ್ ಹಾಕಿದರು. ಕನ್ನಡನ ಹೇಗೆ ನಾವು ಕಲಿಬಹುದು ಅನ್ನೋ ವಿಡಿಯೋಗೆ ಕಮೆಂಟ್ ಹಾಕಿದರು. ಇಂಗ್ಲೀಷ್ನೂ ಸಹ ಹೇಗೆ ನಾವು ಕಲಿಬೋದು, ಇಂಗ್ಲೀಷ್ನು ನಾವು ಹೇಗೆ ಈಸಿಯಾಗಿ ಕಲಿಬೋದು ಅದ್ರ ಬಗ್ಗೆ ವಿಡಿಯೋ ಮಾಡಿ ಸಿಸ್ಟರ್ ಅಂತ ಹಾಕಿದರು. ಅವ್ರಿಗೆ ತುಂಬ ಥ್ಯಾಂಕ್ ಯು ಅಂತಲೇ ಹೇಳ್ತೀನಿ. ನನಗೆ ಈ ಥರ ಯಾರಾದರೂ ಒಬ್ಬರು ಸಬ್ಸ್ಕ್ರೈಬರ್ಸೇ ಆಗಲಿ ವ್ಯೂವರ್ಸೇ ಆಗಲಿ ಕಮೆಂಟ್ ಮಾಡಿದ್ರೆ ಮುಂದೆ ಹೆಚ್ಚಿನ ವೀಡಿಯೋಸ್ನ ಮಾಡೋದಕ್ಕೆ ನನಗೆ ತುಂಬ ಉತ್ಸಾಹ ಬರುತ್ತೆ. ಈಗ ಅವ್ರು ಕೇಳಿರುವಂತಹ ಪ್ರಶ್ನೆಗೆ ನಾನು ಈ ವಿಡಿಯೋ ಮೂಲಕ ಅವ್ರಿಗೆ ಇಂಗ್ಲೀಷ್ನ ಹೇಗೆ ನಾವು ಉಚ್ಚಾರಣೆ ಮಾಡ್ಬೋದು, ಈ ವಿಡಿಯೋನ ನೋಡಿದ್ರೆ ಅವರು ಕಂಪ್ಲೀಟಾಗಿ ಇಂಗ್ಲೀಷ್ನ ನಾವು ಹೇಗೆ ಓದ್ಬೋದು, ಅರ್ಧ ಭಾಗ ನಾವು ಇಂಗ್ಲೀಷ್ನ ಬರೆಯೋದು ಹೇಗೆ, ಓದೋದು ಹೇಗೆ ಅಂತ ನಾವು ಕಲ್ತ್ಕೋಬೋದು. ಇದು ಗೃಹಿಣಿಯರೇ ಆಗಿರಬಹುದು, ಮಕ್ಕಳೇ ಆಗಿರ್ಬೋದು, LKG UKG ಮಕ್ಕಳು ಸಹ ಈ ವಿಧಾನನ ಅನುಸರಿಸಿದ್ರೆ ಖಂಡಿತವಾಗ್ಲೂ ಇಂಗ್ಲೀಷ್ನ ನಾವು ಬೇಗ ಓದೋಕ್ಕೆ ಶುರು ಮಾಡ್ಕೋಬೋದು, ಬೇಗ ಕಲಿಬಹುದು. ಮೊದಲನೇದಾಗಿ ಇಂಗ್ಲೀಷ್ ಆಲ್ಫಾಬೆಟ್ಸ್ನ ನಾವು ಕನ್ನಡದಲ್ಲಿ ಹೇಗೆ ಉಚ್ಚಾರಣೆ ಮಾಡ್ತೀವಿ ಅನ್ನೋದನ್ನು ನಾನು ನಿಮಗೆ ಕಲಿಸ್ತೀನಿ. ಅಂದರೆ ಈ ವಿಧಾನನ ನಾವು ಈಗ ಒಂದು 5-6 ವರ್ಷದಿಂದ ಎಲ್ಲ ಇಂಗ್ಲೀಷ್ ಮೀಡಿಯಂ ಸ್ಟೇಟ್ ಸಿಲೆಬಸ್ ಇರುವಂತಹ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ನಲ್ಲೂ ಸಹ ಮುಂದುವರಿಸುತ್ತಿದ್ದಾರೆ. ಅಂದರೆ ಇದನ್ನು ಫೋನಿಕ್ಸ್ ಸೌಂಡ್ಸ್ ಅಂತ ಕರೀತಾರೆ. ಅಂದರೆ ನಮ್ಮ ಕಾಲದಲ್ಲಿ ನಾವು ಸ್ಕೂಲ್ಗೆ ಹೋಗ್ತಾ ಇರಬೇಕಾದ್ರೆ ಎ ಸೌಂಡ್ನ ABCDEFG ಅಂತಲೇ ನಾವು ಹೇಳ್ಕೊಡ್ತಾ ಇದ್ರಿ. ಆದರೆ ಈಗಿನ ಕಾಲದಲ್ಲಿ ಅವ್ರ ಮಕ್ಕಳಿಗೆ ನಾವು ಟೀಚರ್ಸು ABCD ಅಂತ ಹೇಳ್ಕೊಡೋದಿಲ್ಲ. ಅದ್ರ ಬದಲಾಗಿ ಎ ಸೌಂಡ್ ಏನು, ಬಿ ಸೌಂಡ್ ಏನು ಅನ್ನೋ ಥರ ಹೇಳ್ಕೊಡ್ತಾರೆ. ಅಂದರೆ ಎ ಸೌಂಡು ಅ, ಬ, ಕ, ಡ ಆ ಥರ ಸೌಂಡ್ಸಲ್ಲಿ ಹೇಳ್ಕೊಡ್ತಾರೆ. ಇವನ್ ನನ್ನ ಮಕ್ಕಳು ಸಹ ಅದೇ ರೀತಿಯೇ ಅವ್ರ ಸ್ಕೂಲ್ನಲ್ಲಿ ಹೇಳ್ಕೊಟ್ಟಿರೋದ್ರಿಂದ ಅದೇ ರೀತಿಯೇ ಕಲ್ತ್ಕೋತಾ ಇದ್ದಾರೆ. ಇದರಿಂದ ಏನು ಸಹಾಯ ಆಗುತ್ತೆ ಅಂತ ಅಂದರೆ ನಾವು ಇಂಗ್ಲೀಷ್ ಪದಗಳನ್ನ ಬೇಗ ಐಡೆಂಟಿಫೈ ಮಾಡಿಕೊಂಡು ಓದಬಹುದು. ಮಕ್ಕಳು ಇವಾಗ ನಾನು ಮುಂದೆ ತೋರಿಸ್ತೀನಿ ಯಾವ ಥರ ಮಕ್ಕಳು ಐಡೆಂಟಿಫಿಕೇಷನ್ ಮಾಡಿಕೊಂಡು ವರ್ಡ್ಸ್ನ ಹೆಂಗೆ ಓದ್ತಾರೆ ಅನ್ನೋದನ್ನು ಸಹ ನಿಮಗೆ ತೋರಿಸ್ತೀನಿ. ಮೊದಲನೇದಾಗಿ ನಾವು ಇಂಗ್ಲೀಷ್ ಅಕ್ಷರನ ಕನ್ನಡದಲ್ಲಿ ಯಾವ ರೀತಿ ನಾವು ಕರಿತೀವಿ ಅಂದರೆ ಫೋನಿಕ್ ಸೌಂಡ್ಸ್ ಅಂತ ಹೇಳ್ತಾರೆ ಇದನ್ನು. ಜೊತೆಗೆ ಕನ್ನಡ ಮೀಡಿಯಂ ಮಕ್ಕಳಿಗಂತೂ ಈ ರೀತಿಯಾಗಿ ಕಲ್ತ್ಕೊಂಡ್ರೆ ಅವ್ರು ತುಂಬ ಚೆನ್ನಾಗಿ ಇಂಗ್ಲೀಷ್ನಲ್ಲಿ ಮಾತಾಡ್ತಾರೆ ಬೇಗ. ಇಂಗ್ಲೀಷ್ ಮೀಡಿಯಂ ಮಕ್ಕಳಿಗೆ ಒಂದು ಪ್ಲಸ್ ಪಾಯಿಂಟ್ ಏನಂತಂದರೆ ಅವ್ರಿಗೆಲ್ಲ ಇದೆಲ್ಲ ಮುಂಚೆನೇ ಹೇಳ್ಕೊಟ್ಟಿರೋದ್ರಿಂದ ಇದನ್ನು ಬೇಗ ಕಲ್ತ್ಕೋತಾರೆ. ಬೇಗ ದೊಡ್ಡ ದೊಡ್ಡ ವರ್ಡ್ಸ್ಗಳನ್ನೂ ಸಹ ಓದೋಕ್ಕೆ ಬರೆಯೋಕ್ಕೆ ಕಲ್ತ್ಕೋತಾರೆ. ಇದು ಕನ್ನಡ ಮೀಡಿಯಂ ಮಕ್ಕಳಿಗೆ ತುಂಬ ಉಪಯೋಗ ಆಗುತ್ತೆ. ನಾನು ಫಸ್ಟು ಇದನ್ನು ಯಾವ್ಯಾವ ರೀತಿ ಇಂಗ್ಲೀಷ್ ಪದಗಳನ್ನ ಓದೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಎ ಸೌಂಡ್ನ ಅ, ಎ, ಯ ಅಂತ ಹೇಳ್ತಾರೆ. ಬಿ ಸೌಂಡು ಬ, ಸಿ ಸೌಂಡು ಸ, ಕ, ಚ ಅಂತ ಹೇಳ್ತಾರೆ. ಆ ಥರ ಹೇಳ್ತಾರೆ ಸೌಂಡ್ಸ್ನ. ಡಿ ಸೌಂಡು ಡ, ದ. ಇ ಸೌಂಡು ಎ, ಇ, ಅ, ಐ. ಎಫ್ ಸೌಂಡ್ ಫು. ಜಿ ಸೌಂಡ್ ಗ, ಜ. ಹೆಚ್ ಸೌಂಡ್ ಸ್, ಹ. ಐ ಸೌಂಡ್ ಇ, ಐ, ಅ. ಜೆ ಸೌಂಡ್ ಜ. ಕ ಸೌಂಡ್ ಕ. ಲ ಸೌಂಡ್ ಲ. ಎಂ ಸೌಂಡ್ ಎಂ. ಎನ್ ಸೌಂಡ್ ಎನ್. ಓ ಸೌಂಡ್ ಓ, ಅ, ಉ. ಪಿ ಸೌಂಡ್ ಪ. ಕ್ಯೂ ಸೌಂಡ್ ಕ. ಆರ್ ಸೌಂಡ್ ರ್. ಎಸ್ ಸೌಂಡ್ ಎಸ್. ಟಿ ಸೌಂಡ್ ಟ, ದ. ಥ, ಶ, ಚ. ಯು ಸೌಂಡ್ ಉ, ಆ, ಯು. ವಿ ಸೌಂಡ್ ವ್. ಡಬ್ಲ್ಯೂ ಸೌಂಡ್ ವ್. ಎಕ್ಸ್ ಸೌಂಡ್ ಕ್ಸ್. ವೈ ಸೌಂಡ್ ಯ, ಐ, ಇ. ಝೆಡ್ ಸೌಂಡ್ ಝ. ಇದಿಷ್ಟು ಸಹ ಆಲ್ಫಾಬೆಟ್ಸ್ ಫೋನಿಕ್ ಸೌಂಡ್ಸ್ ಅಂತಲೇ ಹೇಳ್ತಾರೆ. ಇದು ನೋಡಿದ್ರೆ ಸ್ವಲ್ಪ ನಿಮಗೆ ಕಷ್ಟ ಅಂತಲೇ ಅನಿಸುತ್ತೆ, ಆದರೆ ತುಂಬ ಸುಲಭವಾದಿದು. ಮೊದಲಿಗೆ ಇದು ಓವಲ್ ಸೌಂಡ್ಸ್ ಎ, ಇ, ಐ, ಓ, ಯು ಇದನ್ನು ಕಲ್ತ್ಕೊಳ್ಳಿ. ಇದ್ರ ಸೌಂಡ್ಸ್ನ ನಾವು ಪಕ್ಕಾ ಕಲ್ತ್ಕೊಂಡ್ರೆ ಅಂದರೆ ಎ, ಇ, ಐ, ಓ, ಯು ಇದಿಷ್ಟು ಸೌಂಡ್ಸ್ನ ನಾವು ಕಲ್ತ್ಕೊಂಡ್ರೆ ಇನ್ನು ಮಿಕ್ಕಿರೋ ಸೌಂಡ್ಸ್ ಎಲ್ಲ ತುಂಬ ಈಸಿ ಇರೋಂತಹ ಸೌಂಡ್ಸೇ. ಯಾಕಂದರೆ ಇದನ್ನು ನಾವು ಯಾವ ರೀತಿ ಉಚ್ಚಾರಣೆ ಮಾಡ್ತೀವೋ ಅದನ್ನು ಕ, ಎಲ್ಗೆ ಲ್ ನಮ್ಮ ಪ್ರೊನೌನ್ಸಿಯೇಷನಲ್ಲೇ ಸಹ ಇದು ಗೊತ್ತಾಗ್ಬಿಡುತ್ತೆ ಯಾವ್ಯಾವ ಸೌಂಡ್ಸು ಅಂತ. ಈ 5 ಸೌಂಡ್ಸ್ನ ನಾವು ಕಲ್ತ್ಕೊಂಡ್ರೆ ಹೆಚ್ಚಾಗಿರುವಂತಹದ್ದು ಯಾವುದಿದೆ ಅದನ್ನು ಕಲ್ತ್ಕೊಂಡ್ರೆ, ಆಮೇಲೆ ಇದರಲ್ಲಿ ಟಿ ಸ್ವಲ್ಪ ಜಾಸ್ತಿ ಇದೆ, ಅದು ಬಿಟ್ಟು ಓವಲ್ ಸೌಂಡ್ಸ್, ಅದು ಬಿಟ್ಟು ವೈ ಸೌಂಡ್ಸ್ ಜಾಸ್ತಿ ಇದೆ, ಸಿ ಸೌಂಡ್ಸ್ ಜಾಸ್ತಿ ಇದೆ. ಇದಿಷ್ಟು ನಾವು ಕಲ್ತ್ಕೊಂಡ್ರೆ ಅಕಸ್ಮಾತ್ ನಿಮಗೆ ಇದಿಷ್ಟು ನೆನಪಿನಲ್ಲಿ ಇಡೋಕ್ಕಾಗಲ್ಲ,
ಹಂಗೆ ನಾವು ಓದಬೇಕಾದ್ರೆ ಇದನ್ನು ನೀವು ಏನಾದರೂ ಮುಂದಕ್ಕೆ ಓದಬೇಕಾದ್ರೆ ಈ ಚಾರ್ಟ್ನ ಇಟ್ಕೊಂಡು ನಿಮ್ಮ ಟೆಕ್ಸ್ಟ್ ಬುಕ್ಸಲ್ಲೇ ಆಗಲಿ ನ್ಯೂಸ್ ಪೇಪರ್ಸ್ನೇ ಆಗಲಿ ಓದ್ತಾ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಈಗ ಉದಾಹರಣೆಗೆ ನಾನು ನಿಮಗೆ ಒಂದು ಪದನ ಹೇಳ್ತೀನಿ ನೋಡಿ. BAT ಇದನ್ನು ನಾವು ಇದರಲ್ಲಿ ಇಲ್ಲಿದೆಯಲ್ಲ ಈ ವರ್ಡಿಂಗ್ಸ್ನ ಈ ಪದನ ಇದನ್ನು ಉಪಯೋಗಿಸ್ಕೊಂಡು ಓದುತ್ತೀನಿ ನೋಡಿ. BAT ಬ್ಯಾಟ್ ಅಂತ ಇದೆ. ಇದನ್ನು ಈ ಸೌಂಡ್ಸಲ್ಲಿ ಎಷ್ಟು ಬೇಗ ನಾವು ಓದ್ಬೋದು ಅಂತ ನೋಡಿ. ಬಿ ಸೌಂಡ್ಸ್ ಎಲ್ಲಿದೆ? ಇಲ್ಲಿದೆ. ಬಿ ಸೌಂಡ್ ಏನಿದೆ? ಬ. ನೆಕ್ಸ್ಟು ಎ ಸೌಂಡ್. ಎ ಸೌಂಡಲ್ಲಿ ಆ, ಎ, ಯಾ ಅಂತ ಇದೆ. ಇದೆರಡರಲ್ಲಿ ಎ ಸಿಂಪಲ್ ಆಗಿರೋದ್ರಿಂದ ಇದು ಫಸ್ಟು ಆ. ನೆಕ್ಸ್ಟು ಟಿ ಇದೆ. ಟಿ ಸೌಂಡ್ಸ್ ಎಲ್ಲಿದೆ? ಇಲ್ಲಿದೆ. ಟ. ಬ್ಯಾಟ್ ಇದನ್ನು ಕೂಡಿಸಿ ಹೋದಾಗ ಬ್ಯಾಟ್. ಇದು ಯಾವತ್ತು ಬೇಕಾದ್ರೂ ಸೇರಿಸ್ಬೋದು, ಆವತ್ತು ಬೇಕಾದ್ರೂ ಆನು ಸಹ ಸೇರಿಸ್ಬೋದು. ಬ್ಯಾಟ್ ನಾವು ಎಷ್ಟು ಸುಲಭವಾಗಿ ಇದನ್ನು ಓದಿದ್ರಿ ನೋಡಿ. ನೆಕ್ಸ್ಟು ಅದೇ ರೀತಿ ಉದಾಹರಣೆ ಮತ್ತೊಂದು ಉದಾಹರಣೆಯನ್ನು ಕೊಡ್ತೀನಿ. CAT ಇದೆ. ಸಿಗೆ ಇಲ್ಲೇನಿದೆ? ಸಿ. ಕ ಚ. ಸಾಮಾನ್ಯವಾಗಿ ಬರೋದೇ ಕ ಅನ್ನೋದು. ಸಾಮಾನ್ಯವಾಗಿ ಕ ಬರೋದು. ಇದನ್ನು ಫಸ್ಟ್ ಹಾಕಬೇಕಾಗತ್ತೆ. ಇಲ್ಲ, ಇದು ಬರುತ್ತೆ. ಇವಾಗ ಇದನ್ನು ತೊಗೋಬೇಕಾಗತ್ತೆ. ಇದನ್ನು ನಾವು ಮೇಯ್ನ್ ನಾವು ನೋಡ್ಕೋಬೇಕಾಗತ್ತೆ. ನಾವು ಅಕಸ್ಮಾತ್ ಇದಕ್ಕೆ ಯಾವುದನ್ನು ಸೇರಿಸ್ಬೇಕು ಅಂತ ಗೊತ್ತಾಗದೇ ಇದ್ದಾಗ ಎಲ್ಲನೂ ಸೇರಿಸ್ತಾ ಬನ್ನಿ. ಯಾವುದು ಉಚ್ಚಾರಣೆಗೆ ಕರೆಕ್ಟಾಗಿದೆ, ಯಾವುದು ಓದಿದ್ರೆ ಕರೆಕ್ಟಾಗಿ ಅನಿಸುತ್ತೆ. ನಾವು ಯಾವಾಗ ಕ್ಯಾಟ್ ಅನ್ನೋದು ಎಲ್ಲರೂ ನಾವು ಕೇಳೇ ಇರ್ತೀವಲ್ವಾ. ಇವಾಗ ಇದಕ್ಕೆ ಸ್ಯಾಟ್ ಅಂತ ಬರೋದಿಲ್ಲ, ಚಾಟ್ ಅಂತ ಬರಲ್ಲ. ಕ್ಯಾಟ್ಗೆ ಕನೇ ಸೇರಿಸ್ಬೇಕು. ಉಚ್ಚಾರಣೆ ನಮಗೆ ಗೊತ್ತಾಗಿರುತ್ತೆ. ಇದನ್ನೆಲ್ಲೋ ಕೇಳಿರ್ತೀವಿ ವರ್ಡಿಂಗ್ಸು. ಅದಕ್ಕೆ ಇದನ್ನು ಸೇರಿಸಿದ್ರೆ ಇದು ಪರ್ಫೆಕ್ಟ್ ಆಗುತ್ತೆ ಅನ್ನೋದು ನಮಗೆ ಗೊತ್ತಾಗಿರುತ್ತಲ್ವಾ. ಅದೇ ರೀತಿ ನಾವು ಇದಕ್ಕೆ ಟು ಕ್ಯಾಟ್ ಅಂತ ನಾವು ಬರಿತೀವಿ. ಈಗ ಅದೇ ರೀತಿ MAP ಮ್ಯಾಪ್. ಇದು ಮ್ಯಾಪ್ ಅಂತ ಇದೆ. ಇದನ್ನು ನಾವು ಇದರಲ್ಲಿ ಸೌಂಡ್ಸಲ್ಲಿ ಉಪಯೋಗಿಸೋದಾದರೆ ಇದನ್ನು ಆ ಪ ಆ ಪು. ಪದ ರಚನೆ ಮಾಡಬೇಕಾದ್ರೂ ಈ ಕೋಷ್ಟಕನ ಇಟ್ಕೊಂಡು ಪದ ರಚನೆ ಮಾಡಿದ್ರೂ ಸಹ ಮ್ಯಾಪ್. ಈ ರೀತಿ ಇದನ್ನು ಬೇಕಾದರೂ ಉಪಯೋಗಿಸ್ಬೋದು. ಇವೆರಡು ಒಂದೇ ಸ್ವಲ್ಪ ಸೌಂಡ್ಸ್ ಬರೋದ್ರಿಂದ ಯಾವ್ದು ಬೇಕಾದರೂ ಉಪಯೋಗಿಸ್ಕೋಬೋದು. ನೆಕ್ಸ್ಟು ಬೇರೆ ಪದನ ನೋಡಿ. PEN. ಇದನ್ನು ಓದೋದು ಹೇಗೆ ಅಂದರೆ ನೆಕ್ಸ್ಟು ಇಲ್ಲಿದೆ. ಪ. ನೆಕ್ಸ್ಟು ಈ ಸೌಂಡ್ಸ್ ಎಲ್ಲಿದೆ? ಇಲ್ಲಿದೆ. ಜಾಸ್ತಿ ಎ ಸೌಂಡೇ ಬರೋದು. ಎನ್ ಸೌಂಡು ಇಲ್ಲಿದೆ. ಪೆನ್. ಒಟ್ಟಿಗೆ ಕೂಡಿಸಿ ಹೋದಾಗ ಪೆನ್ ಅಂತ ಬರುತ್ತೆ. ನೆಕ್ಸ್ಟು DOG. ಈಗ ಡಿ ಸೌಂಡು ಇಲ್ಲಿದೆ. ಓ ಸೌಂಡ್ ಇಲ್ಲಿದೆ. ಜಿ ಸೌಂಡ್ ಇಲ್ಲಿದೆ. ಡಾಗ್. ಇದನ್ನು ಪ್ರೊನೌನ್ಸಿಯೇಷನ್ ಮಾಡ್ತಾನೆ ಇದು ಏನು ಉತ್ತರ ಅನ್ನೋದು ಸಹ ಗೊತ್ತಿರುತ್ತೆ. ಯಾಕಂದರೆ ಈ ವರ್ಡಿಂಗ್ಸ್ನೆಲ್ಲ ನಾವು ಸ್ವಲ್ಪ ಕೇಳಿರೋ ಫೆಮಿಲಿಯರ್ಸ್ ಪದಗಳೇ ಆಗಿರುತ್ತೆ ಇದು. ನೆಕ್ಸ್ಟು ಇನ್ನೊಂದು ಪದ ತಗೋತೀನಿ. BUS ಬಸ್. ಯು ಸೌಂಡು ಇಲ್ಲಿ ಇದೆ. ಇಸ್. ಇದನ್ನು ಓದ್ಬೇಕಾದ್ರೆ ಯು. ಇದಕ್ಕೆ ಆ ಸೌಂಡು ಬೇಕಾದ್ರೆ ಸೇರಿಸ್ಬೋದು. ಯು ಸೌಂಡ್ಸು ಇದನ್ನು ಮೇನ್ ಏನು ಅಂತ ಅಂದರೆ ಇದಕ್ಕೆ ಯಾವ ಸೌಂಡ್ ಸೇರಿಸಿದ್ರೆ ಕರೆಕ್ಟ್
ವರ್ಡ್ ಬರುತ್ತೆ ಅನ್ನೋದನ್ನು ತಿಳ್ಕೊಬೇಕಾಗುತ್ತೆ. ಇವಾಗ ನಾನು ಅದಕ್ಕೆ ಫಸ್ಟು ಊ ಸೇರಿಸಿದ್ರೆ ಊಸ್ ಆಗುತ್ತೆ, ಅದು ತಪ್ಪಾಗುತ್ತೆ. ಅದಕ್ಕೆ ಆ ಸೇರಿಸಿದ್ರೆ ನೆಕ್ಸ್ಟ್ ಇರುವಂತಹದ್ದು ಆ ಸೇರಿಸಿದ್ರೆ ಬಸ್ ಪ್ರೊನೌನ್ಸಿಯೇಷನ್ನು ಕರೆಕ್ಟಾಗಿ ಬರುತ್ತೆ ಅಲ್ಲಿ ಆ ಅಂತ. ಯು ಸೇರಿಸಿದ್ರೂ ಅದು ಪ್ರೊನೌನ್ಸಿಯೇಷನ್ ತಪ್ಪು ಬರುತ್ತೆ. ಅದಕ್ಕೆ ನಾವು ಯು ಬದಲಾಗಿ ಆನೇ ಸೇರಿಸ್ಬೇಕಾಗುತ್ತೆ. ಯಾವುದು ಉಚ್ಚಾರಣೆ ಸೇರಿಸಿದ್ರೆ ಯಾವುದು ಬರುತ್ತೆ ಅನ್ನೋದನ್ನು ನಾವು ಗೊತ್ತಾಗಿಲ್ಲ ಅಂದರೆ ನೋಡಬೇಕು, ಹಾಕಿ ನಾವು ಓದಬೇಕು. ಅದರಲ್ಲೂ ಸರಿಯಾಗಿ ಬರಲಿಲ್ಲ ಅಂದರೆ ಇನ್ನೊಂದು ಉಚ್ಚಾರಣೆನ ಸೇರಿಸಿದ್ರೆ ಆವಾಗ ಪರ್ಫೆಕ್ಟಾಗಿ ಅದು ಯಾವ ಉಚ್ಚಾರಣೆ ಬರುತ್ತೆ, ಯಾವ ಅಕ್ಷರ ಬರುತ್ತೆ ಅನ್ನೋದು ಸಹ ಗೊತ್ತಾಗುತ್ತೆ. ಇದಕ್ಕೆ ಬಸ್ ಅಂತ ಹಾಕ್ಬೋದು. ಇದಿಷ್ಟು 3 ಪದದ ಅಕ್ಷರಗಳನ್ನ ನಾನು ಹೇಳಿದ್ದೀನಿ, ತೋರಿಸಿದ್ದೀನಿ ಇದನ್ನು. ನೆಕ್ಸ್ಟು ಇದೇ ರೀತಿ ಎಷ್ಟೊಂದು 3 ಅಕ್ಷರ ಪದಗಳನ್ನ ನಾನು ಲಾಸ್ಟಲ್ಲಿ ಟ್ಯಾಗ್ ಮಾಡಿರ್ತೀನಿ. ಅದನ್ನು ನೀವು ಹೇಗೆ ಓದಬೇಕು ಅನ್ನೋದನ್ನು ನೀವು ಮನೇಲಿ ಮಕ್ಕಳ ಕೈಯಲ್ಲಿ ಪ್ರಾಕ್ಟೀಸ್ ಮಾಡಿಸ್ತಾ ಅವ್ರಿಗೆ ಹೇಳ್ಕೊಡಿ. ನೆಕ್ಸ್ಟು 4 ಅಕ್ಷರ ಪದಗಳನ್ನ ಹೇಗೆ ಓದ್ಬೋದು ನೋಡಿ. FROG ಇವಾಗ ಇದಿದೆ, ಇದನ್ನು ಓದಬೇಕು. ಮಕ್ಕಳೇ ಆಗಲಿ ನಾವೇ ಆಗಲಿ ಓದಬೇಕು. ಹೇಗೆ ಓದೋದು? ನೆಕ್ಸ್ಟ್ ಈ ವರ್ಡಿಂಗ್ಸ್ ಎಲ್ಲಿದೆ? ಎಫ್ ಎಲ್ಲಿದೆ? ಇಲ್ಲಿದೆ. ಎಫ್ಗೆ ಏನಿದೆ? ಫ. ನೆಕ್ಸ್ಟ್ ಆರ್ ಸೌಂಡ್ ಏನಿದೆ? ರ್. ಇದನ್ನು ನೋಡ್ತಾ ಮಕ್ಳಿಗೇನೆ ಗೊತ್ತಾಗ್ಬಿಡುತ್ತೆ. ಇದು ಬಂದಿದ ತಕ್ಷಣ, ಆರ್ ಬಂದಿದ ತಕ್ಷಣ ಅದು ಸೌಂಡ್ ರ್. ನೆಕ್ಸ್ಟು ಓ ಸೌಂಡ್ ಎಲ್ಲಿದೆ? ಇಲ್ಲಿದೆ. ಇದಕ್ಕೆ ಆಲ್ಮೋಸ್ಟ್ ಅಲ್ಲೆಲ್ಲ ಓನೇ ಬರುತ್ತೆ. ನೆಕ್ಸ್ಟು ಜಿ ಸೌಂಡ್ ಇಲ್ಲಿದೆ. ಗ. ಇದನ್ನು ನಾವು ಕೂಡಿಸಿ ಓದಾಗ ಏನು ಬರುತ್ತೆ? ಫ ರ ಅ ಗ, ಫ್ರಾಗ್. ಇದನ್ನು ಸ್ವಲ್ಪ ಸ್ಲ್ಯಾಂಟಿಂಗ್ ಆಗಿ ಓದಬೇಕಾಗತ್ತೆ. ಫ್ರಾಗ್. ಈ ಥರ 4 ಅಕ್ಷರಗಳನ್ನ ನೆಕ್ಸ್ಟು ಪಾರ್ಟ್ 2ನಲ್ಲಿ ಹೇಗೆ ಇದು ಕೂಡಿಸಿ ಬರೆಯುವಂತಹ ಪದಗಳನ್ನ ಫೋನಿಕ್ಸ್ ಸ್ಟೈಲ್ನಲ್ಲಿ ಹೇಗೆ ಉಚ್ಚಾರಣೆ ಮಾಡೋದನ್ನು ಪಾರ್ಟ್ 2ನಲ್ಲಿ ನಾನು ತಿಳಿಸ್ಕೊಡ್ತೀನಿ. ಈಗ ಫಸ್ಟ್ 3 ಪದದ ಅಕ್ಷರಗಳನ್ನ ಹೇಗೆ ನಾವು ಪದ ಜೋಡಿಸಿ ಬರೆಯೋದು, ಪದ ಜೋಡಿಸಿ ಓದೋದು ಹೇಗೆ ಅನ್ನೋದನ್ನು ಈ ಪಾರ್ಟ್ 1ನಲ್ಲಿ ನಾನು ತಿಳಿಸ್ತಾ ಇದ್ದೀನಿ. ಅದಕ್ಕೆ ಇದನ್ನೆಲ್ಲ ಓದಬೇಕಾದ್ರೆ ಫಸ್ಟ್ ಈ ಅಕ್ಷರಗಳ ಉಚ್ಚಾರಣೆನ ಕಲ್ತ್ಕೋಬೇಕಾಗತ್ತೆ. ನೆಕ್ಸ್ಟ್ ಇದೇ ರೀತಿ ಇನ್ನೊಂದು ಪದನ ಹೇಳ್ತೀನಿ. ಮಿಲ್ಕ್. MILK ಇದೆ. ಇದು ಸೌಂಡ್ಸ್ ಜೊತೆ ಹೇಗೆ ಓದೋದು? ಐ ಈನು ಬೇಕಾದ್ರೆ ಸೇರಿಸ್ಬೋದು, ಐ ಸೇರಿಸ್ಬೋದು. ಲಾಸ್ಟಲ್ಲಿ ಅಕಸ್ಮಾತ್ ಇವೆರಡರಲ್ಲೂ ನಮಗೆ ಕರೆಕ್ಟ್ ಉಚ್ಚಾರಣೆ ಸಿಕ್ಕಲಿಲ್ಲ ಅಂತಂದರೆ ನೆಕ್ಸ್ಟ್ ಲಾಸ್ಟ್ ಸೇರಿಸ್ಬೇಕಾಗತ್ತೆ. ಇಷ್ಟರಲ್ಲಿ ಯಾವುದಾದ್ರೂ ಉಚ್ಚಾರಣೆ ಕರೆಕ್ಟು ಅಕ್ಷರನೇ ತೋರಿಸಿರುತ್ತೆ. ಇಲ್ಲಿ ನಾನು ತೋರಿಸಿರೋ ಅಕ್ಷರಗಳನ್ನ ಬಿಟ್ಟು ಬೇರೆ ಯಾವುದೇ ಉಚ್ಚಾರಣೆನೂ ಸಹ ಬರೋದಿಲ್ಲ. ಇದರಲ್ಲಿ ಐ ಸೇರಿಸ್ಬೇಕಾಗತ್ತೆ. ಐ ಲ್ ಕ, ಮಿಲ್ಕ್. MI ಸೇರಿಸಿದ್ರೆ ಮಿಲ್ಕ್. ಇದು ಸುಮ್ಮನೆ ಉದಾಹರಣೆಗೆ ನಾನು ಹೇಳಿರೋದು. ಪಾರ್ಟ್ 2ನಲ್ಲಿ ಇದು ಯಾವ ರೀತಿ ಫಾರ್ಮ್ ಆಗುತ್ತೆ, ಜೋಡಿ ಅಕ್ಷರಗಳನ್ನ ಸೇರಿಸಿದ್ರೆ ಯಾವ ರೀತಿ ಉಚ್ಚಾರಣೆ ಬರುತ್ತೆ ಅನ್ನೋದನ್ನು ಪಾರ್ಟ್ 2ನಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಇದಿಷ್ಟು ನಾನು ನಿಮಗೆ ಈಗ ಇದಿಷ್ಟು ಪಾರ್ಟ್ 1ನಲ್ಲಿ ತೋರಿಸ್ತಾ ಇರೋಂತಹ ಉದಾಹರಣೆಗಳು. ಇದು 3 ಪದದ ಅಕ್ಷರಗಳನ್ನ ಹೇಗೆ ಓದೋದು ಅನ್ನೋದನ್ನು ನಿಮಗೆ ತಿಳಿಸಿದ್ದೀನಿ. ಇದರಿಂದ ನಿಮಗೆ ಉಪಯೋಗ ಆಗುತ್ತೆ ಅಂತ ಅನಿಸುತ್ತೆ. ಇದಿಷ್ಟು ಈ ದಿನದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಂತಹ ಮಾಹಿತಿ ಆಗಿರುತ್ತೆ. ಇದೇ ರೀತಿ ಸಪೋರ್ಟ್ ನನಗೆ ಮುಂದಕ್ಕೂ ಬೇಕಾಗತ್ತೆ. ಏನಂತ ಅಂದರೆ ನಿಮ್ಗೆ ಯಾವ್ದು ವಿಡಿಯೋ ಅವಶ್ಯಕತೆ ಇರುತ್ತೋ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರೆ ಖಂಡಿತವಾಗ್ಲೂ ನಾನು ಸಾಧ್ಯವಾದಷ್ಟು ನನಗೆ ತಿಳಿದಿರೋ ಸರಳವಾಗಿದ್ದ ರೀತಿಯಲ್ಲಿ ನಿಮಗೆ ತಿಳಿಸಲು ಪ್ರಯತ್ನ ಮಾಡ್ತೀನಿ. ನನಗೂ ಗೊತ್ತಿಲ್ಲ ಅಂದ್ರೂ ಗೊತ್ತಿರೋ ಮೂಲಗಳಿಂದ ನಾನು ತಿಳ್ಕೊಂಡು ಅದೆಷ್ಟು ಸರಳವಾಗಿ ನಿಮ್ಗೆ ತಿಳಿಸ್ಬೋದೋ ಆ ರೀತಿಯಲ್ಲಿ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ನನಗೆ ಇದು 2ನೇ ಕಮೆಂಟ್ ಬಂದಿರೋದು. ನನಗೆ ಈ ಥರದೊಂದು ವಿಡಿಯೋ ಹಾಕಿ ಅಂತ ನನಗೆ ತುಂಬ ಸಂತೋಷ ಆಗುತ್ತೆ. ಯಾಕಂದರೆ ನಾನು ಮಾಡಿರೋ ವಿಡಿಯೋನ ಯಾರಿಗೋ ಒಬ್ಬರು ಉಪಯೋಗ ಆಗ್ತಿದೆ ಅಂತ ಅಂದರೆ ನನಗೆ ತುಂಬ ಸಂತೋಷ ಆಗುತ್ತೆ. ಇದೇ ರೀತಿ ಇದನ್ನು ನಾನು ಹೇಳ್ಕೊಟ್ಟಿರೋದು ತುಂಬ ಸರಳವಾಗಿ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಇದನ್ನು ಕಲ್ತ್ಕೊಳ್ಳಿ. ನೆಕ್ಸ್ಟ್ ಪಾರ್ಟ್ 2ನಲ್ಲಿ ಈ ಥರ 4-5 ಅಕ್ಷರಗಳಲ್ಲಿರುವಂತಹದ್ದನ್ನು ಉಚ್ಚಾರಣೆಯನ್ನು ಹೇಗೆ ನಾವು ಓದ್ಬೋದು,
ಇದು 3 ಅಕ್ಷರ. ಇದು ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಎಲ್ಲ ಮಕ್ಕಳು ಸಹ ಈ ಈ ಈ ಕೋಷ್ಟಕದಿಂದ ಓದ್ಬೋದು, ಬರಿಬಹುದು. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವೀಡಿಯೋಸ್ನ ನೋಡ್ತಾಯಿರಿ. ಹೀಗೆ ಹೊಸ ಹೊಸ ಕಂಟೆಂಟ್ ಜೊತೆ ವೀಡಿಯೋಸ್ ಮೂಲಕ ನಾನು ಬರ್ತೀನಿ. ಥ್ಯಾಂಕ್ ಯು.